ಮೊದಲ ಸುದ್ದಿ ವಿಷ ಪ್ರಸಾದದ ಸುದ್ದಿ. ಮಾರಮ್ಮದೇವಿ ವಿಷ ಪ್ರಸಾದಕ್ಕೆ ಮತ್ತೊಂದು ಜೀವದ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇದರಿಂದ 3 ಮಕ್ಕಳು ಅನಾಥರಾಗಿದ್ದಾರೆ. ಮೊನ್ನೆ ತಂದೆಯ ಸಾವು, ಇಂದು ತಾಯಿಯ ಮರಣ. ಆ 3 ಮಕ್ಕಳಿಗೆ ಸಹಿಸಲಾಗದಷ್ಟು ನೋವು ತಂದೊಡ್ಡಿದೆ. ಇನ್ನೂ ಓದ್ತಾ ಇರುವ ಮಕ್ಕಳು ಪೋಷಕರನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಮಾರಮ್ಮನ ವಿಷಪ್ರಸಾದಕ್ಕೆ ಮತ್ತೊಂದು ಬಲಿ. ಗಂಡನ ಸಾವಿನ ಹಾದಿಯಲ್ಲಿ ಪತ್ನಿ ಪಯಣ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಸುಳ್ವಾಡಿ ಮಾರಮ್ಮನ ವಿಷಪ್ರಸಾದಕ್ಕೆ ಮತ್ತೊಂದು ಜೀವ ಬಲಿಯಾಗಿದೆ. ಕಳೆದ 4 ದಿನಗಳಿಂದ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕೋಟೆಪೊದೆ ಗ್ರಾಮದ ಮೈಲಿಬಾಯಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಈ ಮೂಲಕ ವಿಷಪ್ರಸಾದ ದುರಂತಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 14ಕ್ಕೆ ಏರಿದೆ. ದುರಂತ ಅಂದ್ರೆ ಮೊನ್ನೆಯಷ್ಟೇ ಮೈಲಿಬಾಯಿ ಪತಿ ಕೃಷ್ಣ ನಾಯಕ್ ಸಹ ವಿಷಪ್ರಸಾದಕ್ಕೆ ಉಸಿರು ಬಿಟ್ಟಿದ್ರು. ಮೂರು ಮಕ್ಕಳನ್ನ ಅನಾಥವಾಗಿಸಿದ ವಿಷಪ್ರಸಾದ. ಅಪ್ಪ ಅಮ್ಮನನ್ನ ಕಳ್ಕೊಂಡು ಮಕ್ಕಳ ಆರ್ತನಾದ. ಮೊನ್ನೆಯಷ್ಟೇ ತಂದೆಯನ್ನ ಕಳ್ಕೊಂಡಿದ್ದ 3 ಮಕ್ಕಳು ಇವತ್ತು ತಾಯಿಯನ್ನು ಕೂಡ ಕಳ್ಕೊಂಡು ಅನಾಥರಾಗಿದ್ದಾರೆ. ಮೃತ ಮಾಲಿಬಾಯಿಗೆ 3 ಮಕ್ಕಳಿದ್ದು, ಮೊದಲ ಮಗಳು ರಾಣಿಬಾಯಿ ಬಿಎಸ್ಸಿ ಓದ್ತಿದ್ರೆ, 2ನೇ ಮಗಳು ಪ್ರಿಯಾಬಾಯಿ ನರ್ಸಿಂಗ್ ಮಾಡ್ತಿದ್ದಾಳೆ. ಕೊನೆ ಮಗ ರಾಜೇಶ್ ಪಿಯುಸಿ ಓದ್ತಿದ್ದಾನೆ. ಅಪ್ಪನ ಸಾವಿನ ಬೆನ್ನಲ್ಲೇ ಅಮ್ಮನ ಸಾವಿನ ಸುದ್ದಿ ತಿಳಿದ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಮ್ಮನಿದ್ದ ಆಸ್ಪತ್ರೆಯಲ್ಲೇ ಮಗಳಿಗೆ ಚಿಕಿತ್ಸೆ. ತಾಯಿ ಸಾವಿನ ಸುದ್ದಿ ಕೇಳಿ ಓಡಿ ಬಂದ ಪುತ್ರಿ. ಮೈಲಿಬಾಯಿ ಕುಟುಂಬ ಕೂಲಿ ಅರಸಿ ಕೇರಳಕ್ಕೆ ಹೋಗಿತ್ತು. 4 ದಿನದ ಹಿಂದಷ್ಟೇ ಸ್ವಂತ ಊರಿಗೆ ಬಂದಿದ್ರು. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿಂದವರು ಮನೆಗೆ ಬರಲೇ ಇಲ್ಲ. ತಂದೆ ತಾಯಿಯೊಂದಿಗೆ ಪ್ರಸಾದ ಸೇವಿಸಿದ್ದ ಮಗಳು ಪ್ರಿಯಾ ಕೂಡ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಆದ್ರೆ ಇವತ್ತು ಅಮ್ಮನ ಸಾವಿನ ಸುದ್ದಿ ತಿಳಿದು ಬೆಡ್ನಿಂದ ಪ್ರಿಯಾ ಎದ್ದು ಓಡೋಡಿ ಬಂದ್ರು. ತಾಯಿಯ ಮೃತದೇಹದ ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಹುಟ್ಟೂರಿನತ್ತ ಹೊರಟರು. ಮೃತದೇಹ ಕೋಟೆಪೊದೆ ತಲುಪಿದಾಗ 3 ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥವಾಗಿರೋ ತಮಗೆ ಸರ್ಕಾರಿ ನೌಕರಿ ಕೊಡುವವರೆಗೂ ಅಂತ್ಯ ಸಂಸ್ಕಾರ ಮಾಡಲ್ಲವೆಂದು ಮಕ್ಕಳು ಪಟ್ಟು ಹಿಡಿದಿದ್ರು. ಸ್ಥಳಕ್ಕೆ ಬಂದ ಡಿಸಿ ಮನವೊಲಿಸಿದ್ರು. ಡಿಸಿ ಮನವೊಲಿಕೆ ಬಳಿಕ ಮೈಲಿಬಾಯಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಮೈಲಿಬಾಯಿ ಅವರ ಒಂದು ಏನು ನಿಧನ ಆಯಿತು ಇವತ್ತಿನ ಬೆಳಿಗ್ಗೆ 7:15. ಬಟ್ ಈಗ ಅನ್ಫಾರ್ಚುನೇಟ್ಲಿ ಏನು ಅಂತಂದರೆ ತಂದೆನೂ ಇಲ್ಲ, ಈಗ ತಾಯಿನೂ ಇಲ್ಲ ಅಲ್ಲಿ. ಈಗ 3 ಮಕ್ಕಳು ಅನಾಥರಾಗಿದ್ದಾರೆ. ಸೊ ಇನ್ನೂ ಎಜುಕೇಷನ್ ಪಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಏನಿದೆ ಅದರದ್ದು ಅಸಿಸ್ಟೆನ್ಸ್ ಎಲ್ಲ ನಾವು ಸರ್ಕಾರದ ವತಿಯಿಂದ ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾರು ಪಾತಕಿಗಳು ಇಟ್ಟ ವಿಷಕ್ಕೆ 3 ಮಕ್ಕಳು ಅನಾಥರಾಗಿದ್ದಾರೆ. ತಂದೆ ತಾಯಿಯನ್ನ ಕಳ್ಕೊಂಡ ನೋವು ಎನ್ನಿಲ್ಲದಂತೆ ಅವರನ್ನ ಕಾಡ್ತಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಇನ್ನು ಅಪ್ಪ ಅಮ್ಮನನ್ನ ಕಳ್ಕೊಂಡ 3 ಮಕ್ಕಳಿಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಶಿಕ್ಷಣ ನೀಡೋದಕ್ಕೆ ಮುಂದಾಗಿದೆ. 3 ಮಕ್ಕಳನ್ನ ದತ್ತು ಪಡೆಯಲು ಆಳ್ವಾಸ್ ಶಿಕ್ಷಣ ಸಂಸ್ಥೆ ನಿರ್ಧರಿಸಿದ್ದು, 3 ಉಚಿತ ಶಿಕ್ಷಣ ಕೊಡುವುದಾಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವಾ ತಿಳಿಸಿದ್ದಾರೆ. ಇವತ್ತು ಮಾಧ್ಯಮದ ಮುಖಾಂತರ ನನ್ನ ಗಮನಕ್ಕೆ ಬಂತು. 3 ಮಂದಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳ ತಂದೆ ತಾಯಿ ಇಬ್ಬರೂ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದು, ಆಮೇಲೆ ಈ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನು ಎಂಬ ಪ್ರಶ್ನೆ ಬಂತು. ಇಂಥ ಸಂದರ್ಭದಲ್ಲಿ
ಅವರು ಇಚ್ಛೆ ಪಟ್ಟರೆ ನಾನು ಅವರನ್ನು ಸಂಪೂರ್ಣ ನಮ್ಮ ಹಾಸ್ಟೆಲ್ನಲ್ಲಿ ಕೂತ್ಕೊಳಿಸಿ ಅವರಿಗೆ ಉಚಿತವಾಗಿ ಅವರನ್ನು ಕೂತ್ಕೊಳಿಸಿ ಅದಕ್ಕೆ ಬೇಕಾಗುವ ಊಟೋಪಚಾರವನ್ನು ಕೊಟ್ಟು ಒಂದು 0 ಫೀಸ್ನಲ್ಲಿ ಯಾವ ಶುಲ್ಕವನ್ನು ಅವರಿಂದ ಅಪೇಕ್ಷೆ ಮಾಡದೆ ಅವರ ವಿದ್ಯಾಭ್ಯಾಸ UG PGಯನ್ನು ಖಂಡಿತ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಖಂಡಿತ ಅವರ ತಂದೆ ತಾಯಿಯ ಸ್ಥಾನದಲ್ಲಿ ಕೂತ್ಕೊಂಡು ಅದರ ಜವಾಬ್ದಾರಿ ತೆಗೆದುಕೊಂಡು. ಇನ್ನು ಸುಳ್ವಾಡಿ ದುರಂತದ ನೋವು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. ಸಾವಿನ ಸಂಖ್ಯೆ ಏರ್ತಾ ಇದ್ದಂತೆ ಆಸ್ಪತ್ರೆಯಲ್ಲಿ ಅಸ್ವಸ್ಥರ ಸ್ಥಿತಿ ಕೂಡ ಗಂಭೀರವಾಗ್ತಾನೇ ಇದೆ. 14 ಜೀವಗಳನ್ನ ಬಲಿ ಪಡೆದ ವಿಷಪ್ರಸಾದ 100ಕ್ಕೂ ಹೆಚ್ಚು ಜನರನ್ನ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಸಿದೆ. ಸುಳ್ವಾಡಿ ಮಾರಮ್ಮನ ವಿಷಪ್ರಸಾದ ದುರಂತ 14 ಜೀವಗಳನ್ನ ಬಲಿ ಪಡೆದು 100ಕ್ಕೂ ಹೆಚ್ಚು ಮಂದಿಯನ್ನ ನರಳಾಡುವಂತೆ ಮಾಡಿದೆ. ಸರಿಸುಮಾರು 100 ಮಂದಿ ಈ ಕ್ಷಣಕ್ಕೂ ಆಸ್ಪತ್ರೆ ಹಾಸಿಗೆ ಮೇಲಿದ್ದು ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಒಟ್ಟು 101 ಮಂದಿ ಅಸ್ವಸ್ಥರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. 45 ಮಂದಿಗೆ ಐಸಿಯುನಲ್ಲಿ, 56 ಮಂದಿಗೆ ಸಾಮಾನ್ಯ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. 24 ಮಂದಿಗೆ ವೆಂಟಿಲೇಟರ್ನಲ್ಲಿಡಲಾಗಿದೆ. 3 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಕೆಆರ್ ಆಸ್ಪತ್ರೆಯಲ್ಲಿ 24 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಬಿಜಿಎಸ್ ಅಪೋಲೋ ಆಸ್ಪತ್ರೆಯಲ್ಲಿ 12, ಜೆಎಸ್ಎಸ್ ಆಸ್ಪತ್ರೆಯಲ್ಲಿ 15, ಗೋಪಾಲಗೌಡ ಆಸ್ಪತ್ರೆಯಲ್ಲಿ 6, ಕಾವೇರಿ ಆಸ್ಪತ್ರೆಯಲ್ಲಿ 11, ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ 6, ಸುಯೋಗ್ ಆಸ್ಪತ್ರೆಯಲ್ಲಿ 14, ಭಾನವಿ ಆಸ್ಪತ್ರೆಯಲ್ಲಿ 4, ನಾರಾಯಣ ಹೃದಯಾಲಯ ಆಸ್ಪತ್ರೆಯಲ್ಲಿ 4, ಸೇಂಟ್ ಜೋಸೆಫ್ ಆಸ್ಪತ್ರೆಯಲ್ಲಿ 6 ಮಂದಿಗೆ, ಬೃಂದಾವನ ಆಸ್ಪತ್ರೆಯಲ್ಲಿ 2 ಚಿಕಿತ್ಸೆ ಮುಂದುವರೆದಿದೆ. ಈಗ ಇವತ್ತಿನ ನಿಮಿಷದವರೆಗೂ ಕೂಡ ಒಟ್ಟು ಮೈಸೂರು ನಗರದಲ್ಲಿ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆ ಸೇರಿ 101 ಜನ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈಗ ಇಲ್ಲಿ ಅದರಲ್ಲಿ 3 ಜನ ಸ್ವಲ್ಪ ವೆಂಟಿಲೇಟರ್ಲಿದ್ದಾರೆ, ಕ್ರಿಟಿಕಲ್ ಕಂಡೀಷನ್ ಇದೆ. 48-72 ಗಂಟೆವರೆಗೂ ಕೂಡ ಅವ್ರನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದುವರೆಗೂ ಕೂಡ 14 ಸಾವಿನ ಪ್ರಕರಣ ಆಗಿದೆ ಒಟ್ಟು ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಿಂದ. ವೈದ್ಯರು ದಿನದ 24 ಗಂಟೆನೂ ಕೂಡ ಸೇವೆಯನ್ನು ಕೊಡ್ತಾ ಇದ್ದೇವೆ. ಸಾವಿನ ಪ್ರಕರಣ ಸಾಧ್ಯವಷ್ಟು 0 ಮಾಡಬೇಕು ಇನ್ನು ಮುಂದೆ ಇಲ್ಲಿಂದ ಆಚೆಗೆ ಅಂತ ಅಂದ್ಬಿಟ್ಟು ನಮ್ಗೆ ಆದೇಶ ಬಂದಿದೆ. ಸುಯೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಯುವಕನಿಗೆ ಮೆದುಳು ನಿಷ್ಕ್ರಿಯವಾಗಿದೆ. ಆತನ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಅದರಲ್ಲಿ ರಂಗ ಅಂತಕ್ಕಂಥ 45 ವರ್ಷದವರು, ಅವರಿಗೆ ಬ್ರೈನ್ ಸ್ಟೆಮ್ ಡೆತ್ ಆಗಿದೆ. ಸೊ ಹೀಗಾಗಿ ಒಂದು ಬಾರಿ ಬ್ರೈನ್ ಸ್ಟೆಮ್ಮು ಅಂದರೆ ಮೆದುಳು ಕಾಂಡ, ಮೆದುಳಿನಲ್ಲಿ ಬಹಳ ಪ್ರಮುಖವಾದಂಥ ಭಾಗ, ಅದು ಸಾವಿಗೀಡಾದ ಮೇಲೆ ಅದು ಬದುಕತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ. ಕೆಆರ್ ಆಸ್ಪತ್ರೆಗೆ ಬಿಎಸ್ವೈ ಪುತ್ರ ವಿಜಯೇಂದ್ರ ಭೇಟಿ ನೀಡಿ ಅಸ್ವಸ್ಥರ ಆರೋಗ್ಯ ವಿಚಾರಿಸಿದ್ರು. ಮೃತ ಕುಟುಂಬಗಳ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರ ಪರಿಹಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. 14 ಮಂದಿಯ ಸಾವಿಗೆ ಕಾರಣವಾದ ಆ ವಿಷ ಯಾವುದು ಅನ್ನೋದು ಗೊತ್ತಾಗಿದೆ. 100ಕ್ಕೂ ಹೆಚ್ಚು ಜನರ ನರಳಾಟಕ್ಕೆ ಕಾರಣವಾಗಿದ್ದು ಯಾವ ಅಂಶ ಅನ್ನೋದು ಪತ್ತೆಯಾಗಿದೆ. ಆದರೆ ಆ ವಿಷವನ್ನ ಹಾಕಿದವರು ಯಾರು ಅನ್ನೋದನ್ನ ತಿಳಿಯೋದಕ್ಕೆ ತನಿಖೆ ಚುರುಕಾಗಿದೆ. ವಿಷ ಪ್ರಸಾದದಲ್ಲಿತ್ತು ಮೋನೋಕ್ರೋಟೋಪಾಸ್. ಡೇಂಜರ್ ಕ್ರಿಮಿನಾಶಕ ದೇಹವನ್ನೇ ನುಂಗಿ ಹಾಕುತ್ತೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿ ಪ್ರಸಾದದ ಮೇಲಿದ್ದ ನಂಬಿಕೆಯನ್ನೇ ಹುಸಿ ಮಾಡಿದ ಸುಳ್ವಾಡಿ ದುರಂತಕ್ಕೆ ಕಾರಣವಾಗಿದ್ದು ಮೋನೋಕ್ರೋಟೋಪಾಸ್. 2 ದಿನಗಳಿಂದ ಕಾಯ್ತಿದ್ದ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ದು ವಿಷ ಪ್ರಸಾದದಲ್ಲಿದ್ದು ಮೋನೋಕ್ರೋಟೋಪಾಸ್ ಅಂತ ಗೊತ್ತಾಗಿದೆ. ಮಾರಮ್ಮನ ಪ್ರಸಾದದ ಟೊಮೆಟೊ ಬಾತ್ನಲ್ಲಿ ಬೆಳೆಗಳಿಗೆ ಹಾಕುವಂತಹ ಕ್ರಿಮಿನಾಶಕ ಔಷಧಿಯನ್ನ ಹಾಕಿ ಪಾತಕಿಗಳು ಸಂಚು ರೂಪಿಸಿದ್ದು ಬಯಲಾಗಿದೆ. ಅದರಲ್ಲಿರುವ ವಿಷ ಮೋನೋಕ್ರೋಟೋಫಾಸ್ ಅಂತ, ಅದು ಆರ್ಗ್ಯಾನೋಫಾಸ್ಫರಸ್ ಕಾಂಪೌಂಡ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲ, ಅದು ಪವರ್ ಅಂದರೆ ಅದು ನರ್ವಸ್ ಸಿಸ್ಟಮ್ ಮೇಲೆ ಆ್ಯಕ್ಟ್ ಮಾಡಿ ನರ್ವ್ಸ್ನೆಲ್ಲ ಡ್ಯಾಮೇಜ್ ಮಾಡ್ತದೆ ಮತ್ತು ಮಸಲ್ಸಲ್ಲಿ ಸ್ಟೋರ್ ಆಗಿರ್ತದೆ, ಫ್ಯಾಟಿ ಟಿಶ್ಯೂಸಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಮೋನೋಕ್ರೋಟೋಫಾಸ್ ಯಾವ ಸಂದರ್ಭದಲ್ಲಿ ಬೇಕಾದರೂ ದೇಹದ ಎಲ್ಲ ಭಾಗದ ಮೇಲೆ ಪರಿಣಾಮ ಬೀರೋ ಕ್ರಿಮಿನಾಶಕ, ಆರೋಗ್ಯವಂತರನ್ನು ಸಾಯಿಸುವಂತಹ ಡೆಡ್ಲಿ ಕೆಮಿಕಲ್ ಅಂತಾರೆ ವೈದ್ಯರು. ಅಲ್ಲ, ಆರ್ಗನೋಫಾಸ್ಫರಸ್ ಪಾಯ್ಸನಿಂಗ್ ಇದು ದಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಆರ್ಗನೋಫಾಸ್ಫರಸ್ ಪಾಯಿಂಟ್ಗೆ ಅದೊಂದು ಇರ್ತದೆ. ಮತ್ತೆ ಮಸಲ್ಸ್ ಯಾವಾಗ ಅಫೆಕ್ಟ್ ಆಯಿತು ಅಂದರೆ ಹಾರ್ಟ್ ಕೂಡ ತೊಂದರೆ ಆಗ್ತದೆ. ಸೊ ಒಂದೊಂದಾಗಿ ಇದು ಮಸಲ್ಸ್ ಎಫೆಕ್ಟ್ ಆದಾಗ ಅದು ಹಾರ್ಟ್ ಫೇಲ್ಯೂರ್ ಆಗ್ಬೋದು, ರೆಸ್ಪಿರೇಟರಿ ಫೇಲ್ಯೂರ್ ಆಗ್ಬೋದು, ಮತ್ತೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಒಂದು ಆರ್ಗನ್ ಫೇಲ್ಯೂರ್ ಆಗ್ತದಂಗೆ ಇನ್ನೊಂದು ಆರ್ಗನ್ ಫೇಲ್ಯೂರ್ ಆಗ್ತಾ ಹೋಗ್ತದೆ.
ಆತಂಕಿಗಳ ಪತ್ತೆಗೆ ತೀವ್ರಗೊಂಡ ತನಿಖೆ. ವಿಷಪ್ರಸಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ತೀವ್ರಗೊಂಡಿದೆ. ಘಟನೆ ನಡೆದು 3 ದಿನವಾದರೂ ವಿಷ ಹಾಕಿದವರು ಯಾರು ಅನ್ನೋದು ನಿಗೂಢವಾಗಿದೆ. ಮಾರಮ್ಮನ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಮಹದೇಶ್ವರ ಬೆಟ್ಟ ಸಾಲೂರು, ಮಠದ ಕಿರಿಯ ಶ್ರೀ ಇಮ್ಮಡಿ ಮಹದೇವ ಸ್ವಾಮೀಜಿ ಸೇರಿದಂತೆ 7 ಮಂದಿಯನ್ನ ವಿಚಾರಣೆ ಮಾಡಲಾಗಿದೆ. 14 ಮಂದಿ ಸಾವಿಗೆ ಟ್ರಸ್ಟಿಗಳೇ ಕಾರಣನ? ಇಂಥದೊಂದು ಆರೋಪವನ್ನ ಕೋಟೆಪೊದೆ ಗ್ರಾಮಸ್ಥರು ಮಾಡ್ತಿದ್ದಾರೆ. ಟ್ರಸ್ಟಿಗಳು ಯಾರು ಪ್ರಸಾದ ತಿಂದಿಲ್ಲ, ಅವರೇ ಈ ದುರಂತಕ್ಕೆ ಕಾರಣ ಅಂತ ನೊಂದ ಜನ ಹೇಳ್ತಿದ್ದಾರೆ. ಸುಲ್ವಾಡಿ ಗ್ರಾಮದಲ್ಲಿ ಎಷ್ಟು ಜನ ಇದೆ ಅಷ್ಟೇನು ಒಬ್ರು ತಿಂದಿಲ್ಲ ಸರ್. ಬೇರೆ ಊರಿಂದ ಬಂದಿದಾರಲ್ಲ ಸರ್, ಬಿದ್ರಹಳ್ಳಿ ಮತ್ತೆ ಈ ಕೋಟಪೊದೆ, ಕೌದಳ್ಳಿ, ಹಿಂಗೆ ಈ ಜನನೇ ತಿಂದಿದ್ದಾರೆ ಸರ್. ಸುಲ್ವಾಡಿ ಗ್ರಾಮದಲ್ಲಿ ಇದ್ದಾರೆ ಗೌಡ್ರು, ಆಮೇಲೆ ಬೆಟ್ಟದವ್ರು, ಬುದ್ಧಿಯವರು, ಅವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಸರ್. ಇನ್ಮುಂದೆ ಪ್ರಸಾದಕ್ಕೂ ಪರೀಕ್ಷೆ. ಅನ್ನ ಸಂತರ್ಪಣೆ ಮೇಲೆ ಹದ್ದಿನ ಕಣ್ಣು. ಸುಳ್ವಾಡಿ ದುರಂತದಿಂದ ಜನ ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ತೆಗೆದುಕೊಳ್ಳುವುದಕ್ಕೂ ಹೆದರುವಂತಾಗಿದೆ. ಮುಜರಾಯಿ ಇಲಾಖೆ ಖಡಕ್ ಆದೇಶ ಹೊರಡಿಸಿದ್ದು, ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಪ್ರಸಾದ ವಿತರಣೆಗೆ ಅನುಮತಿ ಕಡ್ಡಾಯ ಎಂದಿದೆ. ಸಿಸಿಟಿವಿ ಕಡ್ಡಾಯ ಸೇರಿದಂತೆ ಆರೋಗ್ಯ ಇಲಾಖೆಯಿಂದ ಪ್ರಸಾದ ಪರೀಕ್ಷೆ ಮಾಡಿಸಲೇಬೇಕೆಂದಿದೆ. ಈ ನಡುವೆ ಸುಳ್ವಾಡಿ ದುರಂತದಲ್ಲಿ ಆರೋಪಿಗಳಾಗಿರುವವರ ಪರ ಯಾವುದೇ ವಕೀಲರು ವಕಾಲತ್ತು ವಹಿಸಿಲ್ಲ ಅಂತ ಚಾಮರಾಜನಗರ ವಕೀಲರು ನಿರ್ಧರಿಸಿದ್ದಾರೆ. ಮೈಸೂರಿನಿಂದ ಪುಟ್ಟಪ್ಪ ಜೊತೆ ನಂದೀಶ್, ನ್ಯೂಸ್18 ಕನ್ನಡ, ಚಾಮರಾಜನಗರ. ಇನ್ನು ಮುರುಗೇಶ್ ನಿರಾಣಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯಲ್ಲಿ ಸ್ಫೋಟ ದುರಂತದ ನೋವು ಗಾಯಾಳುಗಳನ್ನು ಕಾಡ್ತಾ ಇದೆ. 4 ಉಸಿರನ್ನೇ ಕಿತ್ತುಕೊಂಡ ಸ್ಫೋಟ ದುರಂತದಿಂದ ಕಾರ್ಮಿಕರ ಕುಟುಂಬ ಕಣ್ಣೀರು ಹಾಕ್ತಿದೆ. ಸರ್ಕಾರದಿಂದ ಮೃತ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮುಧೋಳದ ಕುಳಲಿ ಗ್ರಾಮದಲ್ಲಿನ ಶಾಸಕ ಮುರುಗೇಶ್ ನಿರಾಣಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಸ್ಫೋಟ ದುರಂತದ ನೋವು ಕಾರ್ಮಿಕರನ್ನ ಇನ್ನೂ ಕಾಡ್ತಿದೆ. 4 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದು, 8 ಮಂದಿ ಗಾಯಾಳುಗಳು ಜಿಲ್ಲಾಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ದುರಂತದಲ್ಲಿ ಮೃತಪಟ್ಟವರಿಗೆ ವೈಯಕ್ತಿಕವಾಗಿ 2.5 ಲಕ್ಷ ಹಾಗೂ ಗಾಯಗೊಂಡವರಿಗೆ 25,000 ರೂಪಾಯಿ ಪರಿಹಾರ ಧನ ಘೋಷಿಸಿದರು. ಸರ್ಕಾರದಿಂದ ಏನು ಕೊಡಿಸ್ಲಿಕ್ಕೆ ಆಗ್ತದೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಅಲ್ಲಿ ಪ್ರಯತ್ನ ಮಾಡ್ತೀನಿ. ಈ ವೈಯಕ್ತಿಕ 2.5 ಲಕ್ಷ ನಾನು ಪ್ರತಿಯೊಬ್ಬರಿಗೆ ಚೆಕ್ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಸಹಾಯ ಸರ್ಕಾರದಿಂದ ಏನಾದರೂ ಬರ್ತಿದ್ರೆ ಅದನ್ನು ಒದಗಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸಚಿವ ಶಿವಾನಂದ ಪಾಟೀಲ್ ಘೋಷಿಸಿದ್ದ ಪರಿಹಾರ ಧನದ ಚೆಕ್ ಅನ್ನ ಮುರುಗೇಶ್ ನಿರಾಣಿ ಸೋದರ ಹನುಮಂತ್ ನಿರಾಣಿ ಗಾಯಾಳುಗಳಿಗೆ ವಿತರಿಸಿದ್ರು. ಸುಮಾರು 7 ಜನರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದು ಗುಣಮುಖರಾಗಿದ್ದಾರೆ. ಯಾವುದೇ ಜೀವಾಪಾಯ ಇಲ್ಲ. ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರವರು ಕೂಡ ತಮ್ಮ ಸಂತಾಪವನ್ನು ಸೂಚಿಸೋದರ ಜೊತೆಗೆ ಮೃತರಿಗೆ ಮತ್ತು ಗಾಯಾಳುಗಳು ಕೂಡ ಸಹಾಯ ಹಸ್ತವನ್ನು ಮಾಡಿದ್ದಾರೆ. ಮುರುಗೇಶ್ ನಿರಾಣಿಗೆ ರೈತರ ತರಾಟೆ. ಸಚಿವರ ಸಮ್ಮುಖದಲ್ಲಿ ಅನ್ನದಾತರ ಆಕ್ರೋಶ. ದುರಂತ ನಡೆದ ಕಾರ್ಖಾನೆಗೆ ಸಚಿವ ಶಿವಾನಂದ ಪಾಟೀಲ್ ಮತ್ತು ವೆಂಕಟರಮಣಪ್ಪ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಸಚಿವರ ಎದುರಲ್ಲೇ ಮುರುಗೇಶ್ ನಿರಾಣಿಯನ್ನ ರೈತರು ತರಾಟೆಗೆ ತೆಗೆದುಕೊಂಡರು. ಫ್ಯಾಕ್ಟರಿಯಿಂದ ತೀವ್ರ ತೊಂದರೆ ಅನುಭವಿಸಿದ್ದೇವೆ, ಹೀಗಾಗಿ ನಮಗೆ ಫ್ಯಾಕ್ಟರಿಯೇ ಬೇಡ ಅಂತ ಆಕ್ರೋಶ ಹೊರಹಾಕಿದ್ರು. ನಂತರ ಸಚಿವ ವೆಂಕಟರಮಣಪ್ಪ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ. ಮೃತ ಕಾರ್ಮಿಕರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ಘೋಷಿಸಿದೆ. ಬಾಯ್ಲರು ಬ್ಲಾಸ್ಟ್ ಆಗಿದೆ. ಈ 4 ಜನ ತೀರ್ಕೊಂಡಿದ್ದಾರೆ, ಮುಧೋಳದಲ್ಲಿ ತೀರ್ಕೊಂಡಿದ್ದಾರೆ. ಅವರು 4 ಜನರಿಗೆ ಸರ್ಕಾರ 5 ಲಕ್ಷ ರೂಪಾಯಿ ಏನು ಪರಿಹಾರ ನಾವು ಕೊಟ್ಟಿದ್ದೇವೆ, ಅದೇ ರೀತಿ ಇವರಿಗೂ ಕೊಡ್ತೀವಿ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಡಿಸ್ಟಿಲರಿ ಘಟಕ ಸ್ಫೋಟದಿಂದ ಸಾವನ್ನಪ್ಪಿದ್ದ ಕಲಬುರಗಿಯ ರಾವೂರಿನ ಶರಣಬಸಪ್ಪ ಅಂತ್ಯಕ್ರಿಯೆಯನ್ನ ಸ್ವಗ್ರಾಮದಲ್ಲಿ ನೆರವೇರಿಸಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು.
ಬಾಗಲಕೋಟೆಯಿಂದ ರಾಚಪ್ಪ ಬನ್ನಿದಿಮ್ಮಿ ಜೊತೆ ಶಿವರಾಮ್ ಅಸುಂಡಿ ಕಲಬುರಗಿ. ಬ್ರೇಕ್ ಆದ್ಮೇಲೆ ಮತ್ತೆ ಕನ್ನಡ ನಾಡಿಗೆ ಸ್ವಾಗತ. ಒಳಗೆ ಚಳಿಗಾಲದ ಅಧಿವೇಶನ, ಹೊರಗೆ ಬಿಸಿ ಬಿಸಿ ಪ್ರತಿಭಟನೆ. ಸುವರ್ಣಸೌಧದಲ್ಲಿ ಅಧಿವೇಶನ ಆರಂಭವಾದಾಗಿನಿಂದ ಸರ್ಕಾರಕ್ಕೆ ಸೌಧದ ಹೊರಗೆ ನಡೆಯುವ ಪ್ರತಿಭಟನೆಗಳು ಭಾರಿ ಬಿಸಿ ಮುಟ್ಟಿಸ್ತಾ ಇವೆ. ಇವತ್ತು ರೈತ ಸಂಘಟನೆಗಳ ಜೊತೆಗೆ ಕ್ರಷರ್ ಮಾಲೀಕರು ಹೋರಾಟಕ್ಕಿಳಿದಿದ್ರು. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಿರೋ ಅಧಿವೇಶನದಲ್ಲಿ ಜನಪ್ರತಿನಿಧಿಗಳ ಸಾಲು ಸಾಲು ಗೈರು. ಆದರೆ ಸುವರ್ಣ ಗಾರ್ಡನ್ ಬಳಿ ಸಾಲು ಸಾಲು ಧರಣಿ. ಎಷ್ಟು ದಿನ ಕಬ್ಬು ಬೆಳೆಗಾರರ ಕಿಚ್ಚಿಗೆ ಸಿಕ್ಕಿದ್ದ ಸರ್ಕಾರ ಇವತ್ತು ಕ್ರಷರ್ ಮಾಲೀಕರ ಸಿಟ್ಟಿಗೆ ಗುರಿಯಾಗಿತ್ತು. ಕೊಂಡಸಕೊಪ್ಪ ಬಳಿ ಕ್ವಾರಿ ಮತ್ತು ಕ್ರಷರ್ ಮಾಲೀಕರು ತಲೆಯ ಮೇಲೆ ಕಲ್ಲು ಹೊತ್ತು ಧರಣಿ ನಡೆಸಿದ್ರು. ಕ್ರಷರ್ ಪರವಾಗಿ ನೀಡುವ ಅಧಿಕಾರವನ್ನ ಭೂವಿಜ್ಞಾನಿಗಳಿಗೆ ವಹಿಸಬೇಕು, ಕ್ರಷರ್ ಸಿ ಫಾರ್ಮ್ ಅನ್ನ 20 ವರ್ಷಗಳ ಅವಧಿಗೆ ವಿಸ್ತರಣೆ ಮಾಡಬೇಕು ಅಂತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಬಿಎಸ್ವೈ ಭೇಟಿ ನೀಡಿ ಸರ್ಕಾರ ಕುಂಭಕರ್ಣ ನಿದ್ದೆ ಮಾಡ್ತಿದೆ ಅಂತ ಗುಡುಗಿದ್ರು. ಕುಂಭಕರ್ಣ ನಿದ್ರೆ ಅಂತ ಸರ್ಕಾರ, ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದಕ್ಕೆ ಸಂಬಂಧಪಟ್ಟಂತ ಸಚಿವರು ಬಂದು ಇಲ್ಲಿ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವಂತ ಪ್ರಯತ್ನ ಮಾಡಿ ಅಂತ ವಿಧಾನಸಭೆಯಲ್ಲಿ ಒತ್ತಾಯ ಮಾಡ್ತೇವೆ. ನಮ್ಮ ಶಕ್ತಿ ಮೀರಿ ನಿಮಗೆ ನ್ಯಾಯ ಒದಗಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. ಪ್ರತಿಭಟನೆಯ ಒತ್ತಡಕ್ಕೆ ಮಣಿದು ಗಣಿ ಮತ್ತು ಭೂವಿಜ್ಞಾನ ಸಚಿವ ರಾಜಶೇಖರ್ ಪಾಟೀಲ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಎಲ್ಲ ಜೊತೆಗೂಡಿ ನಾವು ನಾಳೆ ಒಂದು ಮೀಟಿಂಗ್ ಮಾಡಿ ಇದರಲ್ಲಿ ಏನೇನು ಮಾಡಕ್ ಸಾಧ್ಯ ಇದೆ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಎಲ್ಲನೂ ಕೂಡ ನೋಡಿ ನಾವು ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗುತ್ತೆ. ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ಮಾಡಿದರು. ಸಾಲ ಮನ್ನಾ ಅಧಿಸೂಚನೆ ಹೊರಡಿಸಬೇಕು, ತೊಗರಿ ಕಡಲೆ ಬೆಳೆ ಖರೀದಿಗೆ ಕೇಂದ್ರ ತೆಗೆಯಬೇಕು ಅಂತ ಒತ್ತಾಯಿಸಿದ್ರು. ಪ್ರತಿಭಟನೆ ಮಾಡ್ತಿದ್ದ ಸ್ಥಳಕ್ಕೆ ಯಾವ ಸಚಿವರು ಬರಲಿಲ್ಲ ಅಂತ ರೊಚ್ಚಿಗೆದ್ದ ರೈತರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ನುಗ್ಗಿದ್ರು. ಲೋಹಿತ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕಾಳಿ ನದಿಯಲ್ಲಿ ಒಂದೇ ಕುಟುಂಬದ 4 ಕೊಚ್ಚಿ ಹೋಗಿರುವ ಹೃದಯ ವಿದ್ರಾವಕ ಘಟನೆ ಜರುಗಿದೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಬೊಮ್ಮನಹಳ್ಳಿ ಗ್ರಾಮದ ಬಳಿ ಕಾಳಿ ನದಿಯಲ್ಲಿ ಬಟ್ಟೆ ತೊಳೆಯುವ ಸಂದರ್ಭದಲ್ಲಿ 4 ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಧೂಳುಗಾವಡೆ ಮಕ್ಕಳಾದ ಗಾಯತ್ರಿ, ಕೃಷ್ಣ ಮತ್ತು ಸತೀಶ್ ಕಾಳಿ ನದಿಯಲ್ಲಿ ಕೊಚ್ಚಿ ಹೋದವರು. ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಏನಾಗಿಲ್ಲ 14 ಶಿಕ್ಷಕರು ಮತ್ತು 5 ಅಂಗನವಾಡಿ ಕಾರ್ಯಕರ್ತರೆಯನ್ನ ಒಮ್ಮೆಲೆ ಅಮಾನತು ಮಾಡಿರುವುದನ್ನು ಖಂಡಿಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟಿಸಿದರು. ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಸಿಒ ಮತ್ತು ಡಿಟಿಪಿಐ ಕ್ರಮವನ್ನ ಶಿಕ್ಷಕರು ಖಂಡಿಸಿದ್ರು. ಅಮಾನತಾದ ಶಿಕ್ಷಕರೇ ಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿಸಿದ್ರು. ನವನಗರ ಸರ್ಕಾರಿ ಶಾಲೆಯ ನಂಬರ್ 7 ಎದುರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಶಿಕ್ಷಕರು ಜಿಲ್ಲಾಡಳಿತದ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಅಮಾನತು ಆದೇಶ ಹಿಂಪಡೆಯೋಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲರು ಜಿಲ್ಲಾ ಪಂಚಾಯಿತಿ ಸಿಇಒಗೆ ಸೂಚಿಸಿದರು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಇಡೀ ದಿನ ಶಿಕ್ಷಣವಿಲ್ಲದೆ ಪರದಾಡಬೇಕಾಯಿತು. ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಏನ್ ದೌರ್ಜನ್ಯ ಆಗ್ತದೆ, ಆ ದೌರ್ಜನ್ಯವನ್ನ ನಾವು ಇವತ್ತು ಖಂಡಿಸಬೇಕಾಗ್ತದೆ. ಸಾರ್ವಜನಿಕರಿಗೆ ಮುಟ್ಟಿಸಬೇಕಾದ್ರೆ ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರಬೇಕು. ಆದ್ರೆ ಮಾನ್ಯ ಸಿಇಒ ಮೇಡಮ್ ರವರು ಅಂಗನವಾಡಿಕರನ್ನ ಮತಗಟ್ಟೆ ಅಧಿಕಾರಿಗಳಾಗಿ ಬಳಸಿಕೊಳ್ತಾ ಇರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದರಿಂದ ನಮ್ಮನ್ನು ಮುಕ್ತಿಗೊಳಿಸಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ. ಮುಕ್ತಗೊಳಿಸಬೇಕು, ಅದಕ್ಕೆ ಹೈಕೋರ್ಟಿನ ಆದೇಶ ಕೂಡ ಇದೆ. ಈ 3 ಮನವಿಗಳು, ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಮನವಿಯನ್ನು ಸಲ್ಲಿಸಬೇಕು. ಬ್ರೇಕ್ ಆದ್ಮೇಲೆ ಮತ್ತೆ ಕನ್ನಡ ನಾಡಿಗೆ ಸ್ವಾಗತ. ಶಿವಮೊಗ್ಗದ ಬಾಲರಾಜ್ ರಸ್ತೆಯಲ್ಲಿರುವ ನವೀಕೃತ ಜಾಯ್ ಅಲುಕಾಸ್ ಮಳಿಗೆಯನ್ನ ಇವತ್ತು ನಟ ಧ್ರುವ ಸರ್ಜಾ ಉದ್ಘಾಟನೆ ಮಾಡಿದ್ರು. ಧ್ರುವ ಸರ್ಜಾ ನೋಡೋದಕ್ಕೆ ಅಭಿಮಾನಿಗಳು ಜಾಯ್ ಅಲುಕಾಸ್ ಮಳಿಗೆ ಮುಂದೆ ಜಮಾಯಿಸಿದ್ರು. ಧ್ರುವ ಸರ್ಜಾ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ರು. ಇದೇ ವೇಳೆ ಧ್ರುವ ಸರ್ಜಾ ಸಿನಿಮಾ ಡೈಲಾಗ್ ಹೇಳಿ ರಂಜಿಸಿದ್ರು.
ಒಟ್ಟಿಗೆ ನಿಂತ್ಕೊಳ್ಳಿ ಸರ್, ನೀವು ನಿಂತ್ಕೊಳ್ಳಿ ಸರ್. ಸರಿ ಬಂದ್ಕೊಳ್ಳಿ. ಇಲ್ಲಿ ನೋಡಿ ಸರ್. ಸರ್ ನೀವು ಸರ್ ಹತ್ರ ಬನ್ನಿ, ಕ್ಲೋಸ್ ಬನ್ನಿ. ಇಲ್ಲ ನೋಡಿದ್ರೆ ಎಡಗಟ್ಟಿಗೈತೆ ಅಂತ ತಕ್ಷಣ ಐತಿ ಅಂತ ಚೆಕ್ ಮಾಡಕ್ ಮಾತಾಡ್ತಿದ್ರು, ತಕರಾರು ಮಾಡಲ್ಲ. ಯಾವುದೋ ತುಂಬ ಹೇಳ್ತಿದ್ರು, ಗುಲಾಮ ಆಗಿರಲ್ಲ. ಗೂಳಿ ಸೈಲೆಂಟ್ ಆಗಿರೋಂಥ ಕಾಂಚನ್ ಮಾಡಿದ್ರು ಗುಡ್ಡೆ ಗೂಗಲ್ ಜಗತ್ ಪ್ರಸಿದ್ಧವಾಗಿರುವಂತಹ ಜೋಯಾಲುಕಾಸ್ ಶಿವಮೊಗ್ಗದಲ್ಲಿ ಬಂದು ಈಗ 6 ವರ್ಷ ಆಗಿದೆ. ಅದರದ್ದು ಪುನಃ ಹೊಸ ಧ್ರುವೀಕರಣದ ರೀತಿ, ಹೊಸ ರೀತಿಯಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಈಗ ಸುಮಾರು ವರ್ಷಗಳಿಂದ ಕಳಸಲಿನೂ ನಾವು ಸುದೀಪನ ಕರ್ಕೊಂಡ್ಬಂದವು. ಈಗ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವಂಥ ಧ್ರುವಸರ್ಜನ ಕರ್ಕೊಂಡ್ಬಂದಿದ್ದೀವಿ. ಅದ್ರ ಜೊತೆಗೇನೆ ದೇಶ ವಿದೇಶಗಳಲ್ಲೂ ನಮ್ಮ ಜೋಯಾಲುಕಾಸ್ ಪ್ರಸಿದ್ಧಿಯನ್ನು ಹೊಂದಿದೆ. ಹಾಗೂ ಇಲ್ಲಿನ ಹಳ್ಳಿಗಳಿಂದ ಹಿಡಿದು ಟೌನ್ನಲ್ಲಿರುವಂಥ ಎಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ಗಳಿದ್ದಾರೆ, ತುಂಬ ಕಸ್ಟಮರ್ಸ್ಗಳಿದ್ದಾರೆ. ತುಂಬ ಗ್ರಾಹಕರುಗಳನ್ನು ನಾವು ಸೆಳಿಬೇಕು ಅಂತಲೇ ಇದನ್ನು ಮಾಡಿರುವಂಥದ್ದು. ಆಗ ದಯವಿಟ್ಟು ಈ ಒಳ್ಳೆಯ ಒಂದು ಆಫರನ್ನು ನಾವು ಇದನ್ನು ಕೊಟ್ಟಿದ್ದೇವೆ. ಎಲ್ಲ ಕಸ್ಟಮರ್ಸ್ಗಳು ಇದನ್ನು ಬಂದು ಈ ಆಫರನ್ನು ಲಾಭವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.